ಕೋಪದಲ್ಲಿದ್ದ ಅಶ್ವತ್ಥಾಮ ಅವರು ಕುರುಕ್ಷೇತ್ರ ಯುದ್ಧ ನಡೆದ ಜಾಗದಿಂದ ಒಣ ಹುಲ್ನ ತಗೊಂಡು ಮಂತ್ರ ಪಠಿಸಿ ಅದನ್ನು ಅಸ್ತ್ರವನ್ನಾಗಿ ಮಾಡಿ ಪಾಂಡವರ ಕುಲ ನಾಶವಾಗ್ಲಿ ಅಂತ ಆ ಅಸ್ತ್ರವನ್ನು ಉತ್ತರೆಯ ಗರ್ಭಕ್ಕೆ ಕಳಿಸ್ತಾರೆ. ಇದರಿಂದ ಕೋಪಗೊಂಡ ಕೃಷ್ಣ ಅಶ್ವತ್ಥಾಮ ಅವ್ರ ಹತ್ರ ಬಂದು 18 ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಪಾಪಕ್ಕಿಂತ ನಿನ್ನ ಅಧರ್ಮವೇ ಹೆಚ್ಚಾಯಿತು. ನೀನು ದ್ರೋಣಾಚಾರ್ಯರ ಮಗನಾಗಿ ಈ ಪಾಪದ ಕೆಲಸ ಮಾಡಬಾರ್ದಿತ್ತು. ಆಗ ಅಶ್ವತ್ಥಾಮ ಅವರು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ವಾ ಅಂದಾಗ ಕೃಷ್ಣ, ನೀನು ಗರ್ಭದಲ್ಲಿರೋ ಶಿಶುವಿಗೆ ಅಸ್ತ್ರ ಬಿಟ್ಟಿದ್ದೀಯ, ನಿನ್ನ ಕರ್ಮವನ್ನು ನೀನೇ ಅನುಭವಿಸ್ಬೇಕು. ಆಗ ಅಶ್ವತ್ಥಾಮ ಅವರು ನನ್ನ ಸಾಯಿಸ್ಬಿಡು ಕೃಷ್ಣ ಅಂದಾಗ ಸಾವು ನಿನ್ನ ಶಿಕ್ಷೆಯಲ್ಲ, ಅದೇ ನಿನ್ನ ಮುಕ್ತಿ. ಕಾಲಾಂತರದಲ್ಲಿ ಪಾಂಡವರು ಸಾಯ್ತಾರೆ, ಈ ಯುಗ ಕೂಡ ಅಂತ್ಯವಾಗುತ್ತೆ, ಆದ್ರೆ ನೀನ್ ಸಾಯಲ್ಲ. ಎಷ್ಟೇ ವರ್ಷವಾದ್ರೂ ನಿನ್ ಗಾಯ ವಾಸಿಯಾಗದೆ, ಸಾಯೋಕ್ಕೂ ಆಗದೆ, ಬದುಕೋಕ್ಕೂ ಆಗದೆ ಒಂಟಿಯಾಗಿ ಬದುಕ್ತೀಯ. ಮುಂದೆ ಕಲಿಯುಗ ಬರ್ತಿದೆ. ಆ ಯುಗದಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಮತ್ತೊಂದು ಅವತಾರ ಎತ್ತುತ್ತೀನಿ. ಆ ಯುಗದಲ್ಲಿ ಕಲಿ ತುಂಬಾ ಬಲಶಾಲಿಯಾಗಿರ್ತಾನೆ. ನನ್ನ ಹುಟ್ಟನ್ನೇ ನಿಲ್ಲಿಸ್ಬೋದು. ಆಗ ನೀನು ನನಗೆ ಜನ್ಮ ಕೊಡುವಂತ ತಾಯಿಗೆ ಕಾವಲಾಗಿರ್ಬೇಕು. ಆಕಾಶದಲ್ಲಿ ಸೂರ್ಯನಿಲ್ಲದಾಗ, ವಾಯುವೆಲ್ಲ ವಿಷವಾದಾಗ, ಗಂಗೆಯ ಕೊನೆ ಹನಿ ಹಾವಿಯಾದಾಗ ಈ ಮಣಿ ಮತ್ತೆ ನಿಮ್ಮ ಬಳಿ ಸೇರುತ್ತೆ ಅಂತ ಹೇಳಿ ಅಶ್ವತ್ಥಾಮ ಅವರ ಹಣೆಯಲ್ಲಿದ್ದಂತ ಶಿವಮಣಿಯನ್ನ ಕಿತ್ಕೊಳ್ತಾರೆ ಕೃಷ್ಣ. ಅಶ್ವತ್ಥಾಮ ಅವರಿಗೆ ಎಷ್ಟು ವರ್ಷಗಳ ನಂತರ ಆ ಶಿವಮಣಿ ಸಿಗುತ್ತೆ, ಅವರು ಯಾವ ರೀತಿ ಆ ತಾಯಿನ ಹುಡುಕ್ತಾರೆ ಅಂತ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನಲ್ಗೆ ಹೋಗಿ, ಪೂರ್ತಿ ಕತೆ ನಿಮ್ಗೆ ಅಲ್ಲಿ ಸಿಗುತ್ತೆ.